ಸಿಂಹರಾಶಿ ದೈವ ಸಂಬಂಧಿ ಕಾರ್ಯಗಳಿಗೆ ಯೋಜನೆಗಳನ್ನು ಹಾಕ್ತೀರಿ, ಯೋಜನೆಗಳನ್ನು ರೂಪಿಸ್ತೀರಿ. ಆದರೆ ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ತಾಯಿಯವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳು ಆಗುವಂಥದ್ದಿದೆ. ಶಾರೀರಿಕವಾಗಿಯೂ ಕೂಡ ಏನೋ ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲದೇ ಇರತಕ್ಕಂಥದ್ದಾಗುತ್ತೆ. ಸಾಮಾಜಿಕವಾದಂತಹ ಕೆಲಸಕ್ಕೆ ನಿಮ್ಮ ಸಾಮರ್ಥ್ಯ ಕಡಿಮೆ ಆಗಬಹುದು. ಯಾವುದೋ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೊರಿಸಿದಾಗ, ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಒಂದು ಅರ್ಹತೆ, ಯೋಗ್ಯತೆ ನನಗಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿಕೊಳ್ಳಬಹುದಾದಂತಹ ಸಂದರ್ಭ ಒದಗಿ ಬರುತ್ತೆ. ಹಣ ಮತ್ತು ವ್ಯವಹಾರ ಇದರಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮೃತ್ಯುಂಜಯ ಜಪವನ್ನು ನಿರಂತರವಾಗಿ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಹೇಳ್ಕೊಳ್ತಾ ಇರತಕ್ಕಂಥದ್ದು, ಜಪ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಶುಭವಾಗಿ. ಕನ್ಯಾ ರಾಶಿ, ಮನಸ್ಸಿಗೆ ಏನೋ ಒಂದು ರೀತಿಯ ಕಳವಳ, ಸಮಾಧಾನ ಇಲ್ಲ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಇದೆ, ಆದರೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದಕ್ಕೆ ಮಾತ್ರ ಪ್ರಶ್ನೆ. ಅದು ಪ್ರಶ್ನೆಯಾಗಿಯೇ ಉಳಿದುಬಿಟ್ಟಿದೆ. ಯಾವ ಪರಿಹಾರ ಅದಕ್ಕೆ? ಮಾನಸಿಕವಾಗಿ ನಾವು ಸಮಾಧಾನವಾಗಿರಬೇಕು. ಮನಸ್ಸಿಗೆ ನೆಮ್ಮದಿ ಬೇಕು ಅಂತಂದರೆ ಇರೋದರಲ್ಲಿ ನಾವು ತೃಪ್ತಿಯನ್ನು ಹೊಂದಬೇಕು. ಅತೃಪ್ತಿ ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮನ್ನು ಕಾಡುವಂಥದ್ದಾಗತ್ತೆ. ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಬಗ್ಗೆ ಮನಸ್ಸು ಹೋಗುತ್ತೆ, ಆದರೆ ಯಾವ ಕಾರ್ಯಗಳು ಕೂಡ ನಡೆಯೋದಿಲ್ಲ, ಕೇವಲ ಮಾತು ಯೋಜನೆಗಳು ಅಷ್ಟೇ ಆಗತ್ತೆ. ಮಕ್ಕಳ ಬಗ್ಗೆ ಪ್ರೀತಿ ವಿಶ್ವಾಸ ಇರಲಿ. ಮಕ್ಕಳನ್ನು ದೂರ ಮಾಡಿಕೊಂಡ್ರೆ, ಮಕ್ಕಳ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ, ಅಥವಾ ಮಕ್ಕಳಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿಲ್ಲದೆ ಇದ್ದರೆ, ನೀವೆಲ್ಲ ದುಡಿದು ಸಂಗ್ರಹ ಮಾಡಿ ಕೂಡಿಟ್ಟು ಆಸ್ತಿ ಮಾಡಿ ಏನು ಮಾಡ್ತೀರಿ? ಮಕ್ಕಳ ಜೊತೆಯಲ್ಲಿ ವಿಶ್ವಾಸ ಅಂತಕ್ಕಂಥದ್ದಿರಲಿ. ಆತುರಾತುರವಾಗಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ಕೋಪಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನಾನು ಅನ್ನುವಂಥದ್ದನ್ನು ಆದಷ್ಟು ದೂರ ಮಾಡಿಕೊಳ್ಳಿ. ನಿಮಗೆ ಅನುಕೂಲ, ನೀವು ನೆಮ್ಮದಿಯಾಗಿರಬಹುದು ಅಂತ ಕುಲದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಬಹಳ ಉತ್ತಮವಾದಂತಹ ದಿವಸ ಇದು. ಸರಿಯಾಗಿ ಅದನ್ನು ವಿನಿಯೋಗ ಮಾಡಿಕೊಳ್ಳಿ. ಅದರಿಂದ ಆಗತಕ್ಕಂತಹ ಫಲವನ್ನು ಅಥವಾ ಬರುವಂತಹ ಒಳ್ಳೆಯದನ್ನು ನೀವು ಅನುಭವಿಸಿ ನಿಮ್ಮ ಕುಟುಂಬಕ್ಕೆ, ಪರಿವಾರಕ್ಕೆ ಹಂಚಿ ಅನ್ನುವಂಥದ್ದು. ಹೆಚ್ಚು ಜನರ ಭೇಟಿ ಅಥವಾ ಮಾತುಕತೆ ನಿಮಗೆ ಗೊಂದಲವಾಗಬಹುದು. ಸ್ವಲ್ಪ ಗಮನ ಇರಲಿ. ನಿಮ್ಮ ಕ್ಷೇತ್ರದಲ್ಲಿ, ವೃತ್ತಿಯಲ್ಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ಏನೇ ಪ್ರಗತಿ, ಅಭ್ಯುದಯ ಕಂಡರೂ ಕೂಡ ಏನೋ ಸಮಾಧಾನ ಆಗ್ತಾ ಇಲ್ಲ, ಇನ್ನೇನೋ ಮಾಡಬೇಕಾಗಿತ್ತು, ಇದನ್ನು ಬೇರೆ ಥರ ಮಾಡಬೇಕಾಗಿತ್ತು, ಹೀಗೆಲ್ಲ ಆಲೋಚನೆಗಳು ಬರುವಂಥದ್ದು. ಅದು ಪ್ರಗತಿಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥವರ ಲಕ್ಷಣ ಇರಬಹುದು, ಒಪ್ಪಿಕೊಳ್ಳೋಣ. ಆದರೆ ಒಂದು ಕೆಲಸವನ್ನು ಸರಿಯಾಗಿ ಮಾಡಿ ಅದರಿಂದ ತೃಪ್ತಿಯನ್ನು ಪಟ್ಟುಕೊಂಡು ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಇನ್ನೊಂದು ಕೆಲಸಕ್ಕೆ ಕೈ ಹಾಕಿ ನಿಮಗೆ ಯಶಸ್ಸು ಇರತಕ್ಕಂಥದ್ದು. ಮಕ್ಕಳನ್ನು ಬೆಂಬಲಿಸ್ತಕ್ಕಂಥದ್ದು. ಆತುರದಲ್ಲಿ ಯಾವುದೋ ಆಸೆಯನ್ನಿಟ್ಟುಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಬೇಡ. ಅದು ತೊಂದರೆಗೆ ಕಾರಣವಾದೀತು, ಆರ್ಥಿಕ ನಷ್ಟಕ್ಕೆ, ಸಂಕಷ್ಟಕ್ಕೆ ಕಾರಣವಾದೀತು. ಎಚ್ಚರಿಕೆ ಇರಲಿ. ನಿಮ್ಮಂತೆ ಬೇರೆಯವರು ಇರಬೇಕು ಅಂತಕ್ಕಂತಹ ಒತ್ತಡ ಹಾಕೋದಿದೆಯಲ್ಲ, ಅದು ತಪ್ಪಾಗುತ್ತೆ. ನಿಮ್ಮಂತೆ ಬೇರೆಯವರು ಆಗಬೇಕು ಒಳ್ಳೆಯದಾಗಿ ಅಂತ ಬಯಸೋದಿದೆಯಲ್ಲ, ಅದು ಬಹಳ ಒಳ್ಳೆಯದು. ಆದರೆ ಒತ್ತಡ ಹಾಕಿ ನೀನು ಹೀಗೇ ಇರಬೇಕು ಅನ್ನುವಂಥದ್ದಿದೆಯಲ್ಲ, ಅದು ತಪ್ಪಾದೀತು. ಅದರ ಬಗ್ಗೆ ಗಮನ ಇರಲಿ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹಣದ ಸಮಸ್ಯೆ ಇರುವುದಿಲ್ಲ. ಇವತ್ತಿನ ಮಟ್ಟಿಗೆ ಆರ್ಥಿಕವಾದಂತಹ ಯಾವ ವ್ಯವಸ್ಥೆಯೂ ಇಲ್ಲ. ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಬಾರ್ದು. ನಾವೇ ಏನೋ ತಪ್ಪು ಮಾಡಿಕೊಳ್ಳುವಂಥದ್ದು ಆ ಥರದ್ದಾಗಬಾರ್ದು. ನಮ್ಮ ಶಿಸ್ತು, ಒಂದು ನಿಯಮ, ಸಮಾಜದ ಒಂದು ಚೌಕಟ್ಟು, ಅದರ ಒಳಗಡೆ ಇದ್ದುಬಿಟ್ರೆ ಯಾವ ತೊಂದರೆಯೂ ಕೂಡ ಆಗೋದಿಲ್ಲ. ಆರೋಗ್ಯದ ಬಗ್ಗೆ ಗಮನ ಇರಲಿ. ಏಕಮುಖವಾದಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ ವ್ಯರ್ಥವಾಗುತ್ತೆ. ನೀವು ಯಾರನ್ನೂ ಇಷ್ಟಪಡ್ತೀರಿ, ಯಾರ ಬಗ್ಗೆಯೂ ನಿಮಗೆ ಅಭಿಮಾನ ಇರುತ್ತೆ. ಅದು ಯಾರು ಬೇಕಾದರೂ ಆಗ್ಬೋದು. ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಅಥವಾ ಬಂಧುಗಳು, ಯಾರು ಮಿತ್ರರು, ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಅವರೂ ಕೂಡ ಅಷ್ಟೇ ನಿಮ್ಮನ್ನು ಹಚ್ಕೊಳ್ಬೇಕು, ನಿಮ್ಮನ್ನು ಪ್ರೀತಿಸಬೇಕು, ನಿಮ್ಮ ಬಗ್ಗೆ ವಿಶ್ವಾಸ, ಗೌರವ ಎಲ್ಲವೂ ಇರಬೇಕು. ಆಗ ಮಾತ್ರ ಅದು ಸರಿಯಾದಂತಹ ಮಾರ್ಗವಾಗುತ್ತೆ. ಬೇಸರವನ್ನು
ತರುವಂತಹ ಸಮಯ ಯಾವುದಾದ್ರೂ ಬಂದರೆ ಅಥವಾ ವಿಚಾರಗಳ ಬಂದರೆ ಆ ವಿಷಯಗಳ ಬಂದರೆ ಅದರಿಂದ ದೂರ ಉಳ್ಕೊಳ್ತಕ್ಕಂಥದ್ದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ 21 ಸಲ ಹೇಳಿಕೊಳ್ಳಿ. ಅದನ್ನು ಗಣಪತಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ.